ಇನ್ನು ಈ ನಡುವೆ ಪೊಲೀಸರ ಜೊತೆಗೆ ವಕೀಲ ಸುಬ್ರಹ್ಮಣ್ಯ ಅಂದರೆ ಪೂಂಜಾಪರ ವಕೀಲ ಸುಬ್ರಹ್ಮಣ್ಯ ಅವರು ಯಾವುದೇ ನೋಟಿಸ್ ನೀಡದೆ MLA ಅವರನ್ನು ಬಂಧಿಸಲು ಪೊಲೀಸರು ಬಂದಿದ್ದಾರೆ. ಇದು ನ್ಯಾಯಸಮ್ಮತವಲ್ಲ ಅಂತ ಅವರು ಹೇಳಿದ್ದಾರೆ. ಪೂಂಜಾ ನಿವಾಸಕ್ಕೆ ಪೊಲೀಸರ ಭೇಟಿಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನೋಟಿಸ್ ನೀಡದೆ ಬಂಧಿಸಲು ಪ್ರಯತ್ನ ಪಡ್ತಾ ಇದ್ದಾರೆ. ವಿಚಾರಣೆಗೆ ಕರೆದೊಯ್ಯಲು ಮನೆಗೆ ಬಂದಿದ್ದಾರೆ. MLA ಅವರು ತಮ್ಮ ಕೆಲಸ ಮಾಡದೇ ಇರುವ ಹಾಗೆ ಅಂದರೆ ಮಾಡಕ್ಕೆ ಬಿಡ್ತಾ ಇಲ್ಲ, ನೋಟಿಸ್ ಇಲ್ಲದೆ ಅರೆಸ್ಟ್ ಮಾಡೋದು ಅಪರಾಧ ಅಂತ ಪೂಂಜಾಪರ ವಕೀಲ ಸುಬ್ರಹ್ಮಣ್ಯ ಅಗರ್ತಾಯ ಪೂಂಜಾಪರ ವಕೀಲರು. ಆಲ್ರೆಡಿ ನಾವು ಮೊದಲೇ ಹೇಳಿದ್ವಿ, ಒಂದು ಕಡೆ ವಕೀಲರು, ಒಂದು ಕಡೆ ಅಭಿಮಾನಿಗಳು, ಒಂದು ಕಡೆ ಪೊಲೀಸರು ಅವರ ನಿವಾಸದಲ್ಲಿ ಬೀಡು ಬಿಟ್ಟಿದ್ದಾರೆ. ಇದೀಗ ಪೂಂಜಾಪರ ವಕೀಲರ ಬ್ಯಾಟಿಂಗ್. ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರುವುದಿಲ್ಲ. ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಡಬೇಕು. ಸೆಕ್ಷನ್ 41 ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ. ಮತ್ತು ಏನು ಒಫೆನ್ಸು ಈ ಸೆಕ್ಷನ್ ಇದರಲ್ಲಿ ಈ ನೋಟಿಸ್ನಲ್ಲಿ ಏನು ಒಫೆನ್ಸಿನ ಬಗ್ಗೆ ಅಂದರೆ ಆ ಒಫೆನ್ಸ್ ಪರ್ಟಿಕ್ಯುಲರ್ಸನ್ನು ಕೂಡ ಆ ನೋಟಿಸ್ನಲ್ಲಿ ಬರೀಬೇಕು. ಇದು ಯಾವುದೂ ಮಾಡದೆ ಪೊಲೀಸ್ನವರು ಬೆಳಿಗ್ಗೆಯಿಂದ ಇಲ್ಲಿ ಮನೆಯೊಳಗೆ ಕೂತು ಮನೆ ಪಾರ ಹಾಕಿದಾಗೆ ಮಾಡ್ತಾ ಇದ್ದಾರೆ. ನೋಟಿಸು ಇಷ್ಟರೊಳಗೆ ಕೇಳಿದಾಗ ಕೊಡಲಿಲ್ಲ, ಕೊಡ್ತೇವೆ ಅಂತ ಹೇಳ್ತಾರೆ. ಇದರ ಮಧ್ಯದಲ್ಲಿ ಒಂದು FIR ಮಾಡಿದ್ದು. ನಮಗಂತೂ ಇವತ್ತು ನೋಟಿಸ್ ಕೊಟ್ಟದ್ದು 12 ಗಂಟೆಯ ಸಮಯ ಇದೆ. ಇವತ್ತು ಬೆಳಗ್ಗೆ ಬಂದು ನಿನ್ನೆಯ ಡೇಟಿನ ನೋಟಿಸ್ ಇವತ್ತು ಕೊಟ್ಟಿದ್ದಾರೆ. ಆದ್ರೆ ಹಿಂದೆ ಕುತಂತ್ರ ಇದೆ ನಮಗೆ ಗೊತ್ತಿದೆ. ಇವತ್ತಿನ ಡೇಟ್ ಹಾಕಿ ಇವತ್ತು ನೋಟಿಸ್ ಕೊಡಬೇಕಿತ್ತು. FIR ಇನ್ನೂ ಕೂಡ ನಮಗೆ ಕೋರ್ಟ್ನಲ್ಲಿ ಸಿಗ್ತಾ ಇಲ್ಲ. ಇದಕ್ಕೆ ಅದು ಬಿಡಿ, ಅದು ರಾಜಕೀಯ ಕಾರಣಗಳಿರ್ಬೋದು, ಅದನ್ನು ಮಾತನಾಡೋದಿಲ್ಲ. ಆದರೂ ಕಾನೂನು ಪ್ರಕಾರ ನಾವು ಮಾಡ್ತೇವೆ, ಇದು ಮಾಡ್ಬೇಕಂತಲೂ ಮಾಡ್ತೇವೆ. ಅದರ ಬಗ್ಗೆ ಯಾವುದೇ ವಿಚಾರಣೆಗೂ ಒಂದು ನೋಟಿಸು ಕೊಡದೆ ಅರೆಸ್ಟ್ ಮಾಡುವ ಹಾಗಿಲ್ಲ. 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗುವ ಅಪರಾಧಗಳಲ್ಲಿ ಎಲ್ಲದರಲ್ಲಿಯೂ ನೋಟಿಸ್ ಕೊಡಬೇಕು. ಈಗ ಒಂದು ಕೇಸಿಗೆ ನೋಟಿಸ್ ಕೊಟ್ಟಿದ್ದಾರೆ, ಇನ್ನೊಂದು ಕೇಸಿಗೆ ಇನ್ನೂ ನೋಟಿಸೇ ಕೊಟ್ಟಿಲ್ಲ. ನೋಟಿಸ್ ಕೊಡದೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಅವಕಾಶ ಇಲ್ಲದೆ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತಹ ಅಪರಾಧಗಳಲ್ಲಿ ನೇರವಾಗಿ ಅರೆಸ್ಟ್ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಕಾನೂನು ನಮಗೆ ರಕ್ಷಣೆ ಕೊಡಲಿಕ್ಕಿದೆ. ದಯವಿಟ್ಟು ನಾವು ಗೊಂದಲಗಳನ್ನು ಸೃಷ್ಟಿ ಮಾಡುವುದು ಬೇಡ. ದಯವಿಟ್ಟು ಹೊರಗಡೆ ಇರುವ ಶಾಂತವಾಗಿರುವ ನಮಗಂತೂ ಓಕೆ. ಬಹುಶಃ 4 ಗಂಟೆಗೆ ಈಗಷ್ಟೇ ರಿಪಬ್ಲಿಕ್ ಕನ್ನಡ ಯಾರಾದರೂ ನೋಡ್ತಾ ಇದ್ದರೆ ಯಾಕೆ ಈ ಹರೀಶ್ ಪೂಂಜಾ ಅವರ ಬಂಧನದ ಬಗ್ಗೆ ಇಷ್ಟೆಲ್ಲ ರಾದ್ದಾಂತಗಳಾಗ್ತಾ ಇದೆ ಅಂತ ಕೆಲವು ಡೌಟ್ಸ್ಗಳು ಬರ್ಬೋದು. ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಇದ್ದಾರೆ. ದಿನೇಶ್, ಇವತ್ತು ನಿನ್ನೆ ಮೊನ್ನೆ ಇದು ಯಾಕೆ ಶುರುವಾಯಿತು? ಅಲ್ಲಿಂದ ಇಲ್ಲಿ ತನಕ ಚುಟುಕಾಗಿ ಹೇಳ್ಬೋದಾ? ಇದು ಯಾಕೆ ಶುರುವಾಯಿತು ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿನ ಮೆಲಂತಬೆಟ್ಟುನಲ್ಲಿ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆಗೆ ತಹಶೀಲ್ದಾರ್ ನೇತೃತ್ವದಲ್ಲಿ ದಾಳಿ ನಡೆದಿತ್ತು. ನಂತರ ಆ ಒಂದು ಏನು ಅಕ್ರಮ ಗಣಿಗಾರಿಕೆಯಲ್ಲಿ ಏನು ಭಾಗಿದಾರ ಆಗಿದ್ದಾರೆ ಅಂತ ಹೇಳ್ಕೊಂಡು ಬಿಜೆಪಿ ಯುವ ಮುಖಂಡರಾದಂತಹ ಶಶಿರಾಜ್ ಅವರನ್ನ ಬಂಧನ ಮಾಡ್ತಾರೆ ಪೊಲೀಸರು. ಮೇ 18ನೇ ತಾರೀಕಿಗೆ ಬಂಧಿಸಿದಂತ ಅಂದ್ರೆ ರಾತ್ರಿ ವೇಳೆ ಬಂಧಿಸಿದಂತ ದಿನವೇ 2 ಗಂಟೆ ರಾತ್ರಿಗೆ ಹರೀಶ್ ಪೂಂಜಾ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಿ ಒಂದಷ್ಟು ಧರಣಿ ಕೂತ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಜೊತೆಗೆ ಪೊಲೀಸರನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವೂ ಕೂಡ ಮಾಡ್ತಾರೆ. ಇಲ್ಲಿ ತರಾಟೆಗೆ ತೆಗೆದುಕೊಳ್ತಿರುವಂತಹ ಸಂದರ್ಭದಲ್ಲಿ ಹರೀಶ್ ಪೂಂಜಾ ಅವರು ಇದು ತಾನೇ ಏನು ನಿಮ್ಮ ಅಪ್ಪಂದ ಅನ್ನುವಂತ ಒಂದು ಮಾತನ್ನು ಬಳಸಿರುವಂತದ್ದು ಮತ್ತು ಬೆದರಿಕೆ ಹಾಕಿದ್ದಾರೆ ಅಂತ ಅವರ ವಿರುದ್ಧ ಒಂದು FIR ದಾಖಲಾಯಿತು. ನಂತರದಲ್ಲಿ ಸಾಕಷ್ಟು ಬೆಳವಣಿಗೆ ಕೂಡ ಆಯ್ತು. ನಂತರದಲ್ಲಿ 2 ದಿನ ಬಿಟ್ಟು ಬಳಿಕ ಬೆಳ್ತಂಗಡಿಯಲ್ಲಿ ಒಂದು ಪ್ರೊಟೆಸ್ಟ್ ಕೂಡ ಆಯ್ತು. ಅಂದ್ರೆ ಶಶಿರಾಜ್ ಬಂಧನವನ್ನು ಖಂಡಿಸಿ ಬೆಳ್ತಂಗಡಿಯಲ್ಲಿ ಪ್ರೊಟೆಸ್ಟ್ ಆಯ್ತು. ಆದ್ರೆ ಪೊಲೀಸರು ಹೇಳುವ ಪ್ರಕಾರ ಈ ಏನು ಪ್ರೊಟೆಸ್ಟ್ ಒಂದ್ ಕಡೆ ದಿನೇಶ್, ಒಂದ್ ಕಡೆ ಪೊಲೀಸ್ ಸ್ಟೇಷನ್ ನಿಮ್ಮ ಅಪ್ಪಂದ ಅಂತ ಒಂದು, ಆಮೇಲೆ ತುಳುವಿನಲ್ಲಿ ಒಂದು ಕಡೆ ಅದು ಯಾವಾಗಿಂದದು ತಹಶೀಲ್ದಾರ್ ತಲೆ ಕಡಿಬೇಕು ಈ ರೀತಿಯ ಹೇಳಿಕೆಗಳು ಕೂಡ, ಆಮೇಲೆ ಒಂದು ಕೆಟ್ಟ ರೀತಿಯಲ್ಲಿ ಪೊಲೀಸ್ ಆಫೀಸರ್ ಬಗ್ಗೆ ಅದು ಯಾವಾಗ? ಇದಕ್ಕೂ ಸಂಬಂಧ ಇದೆ? ಅದು ಬೇರೆ ಬೇರೆನಾ? ಸ್ವಲ್ಪ ಕನ್ಫ್ಯೂಷನ್ ಇದೆ ಜನರಿಗೆ. ಇದಕ್ಕೂ ಸಂಬಂಧವೇ ಇರುವಂತದ್ದು. ಯಾಕಂದ್ರೆ ಏನು ಶಶಿರಾಜ್ ಬಂಧನದ ನಂತರ ಬಂಧನವನ್ನು ಖಂಡಿಸಿ ಬೆಳ್ತಂಗಡಿಯಲ್ಲಿ ಪ್ರತಿಭಟನೆ ಮಾಡಿದ್ರು. ಅಂದ್ರೆ ಆ ಬಂಧನವನ್ನು ಖಂಡಿಸಿ ಶಾಸಕ ಹರೀಶ್ ಪೂಂಜಾ ನೇತೃತ್ವದಲ್ಲಿ ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಇದ್ರು. ಜೊತೆಗೆ ಸಾವಿರಾರು ಮಂದಿ ಬಿಜೆಪಿ ಕಾರ್ಯಕರ್ತರು ಕೂಡ ಇದ್ದು ಆ ಒಂದು ಬಂಧನವನ್ನು ಖಂಡಿಸಿರುವಂತ ಒಂದು ಪ್ರತಿಭಟನಾ ಸಭೆ, ಅಂದ್ರೆ ತಾಲೂಕು ಕಚೇರಿ ಎದುರು ನಡೆದಂತಹ ಒಂದು ಪ್ರತಿಭಟನಾ ಸಭೆ. ಈ ಒಂದು ಆಮೇಲೆ ಈಗ ಅದು ವಸಂತ ಬಂಗೇರ ಹಿಂಗ್ ಹೇಳ್ತಿದ್ರು ಅಂತ ಹೇಳಿ ಹರೀಶ್ ಪೂಂಜಾ ಹೇಳಿದ್ದಾರೆ ಅನ್ನೋದು ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಾರಿ ಚರ್ಚೆ ಆಗ್ತಿದೆ. ಕಾಂಗ್ರೆಸ್ನವರು ಅರ್ಧ ಕಟ್ ಮಾಡಿ ವಸಂತ ಬಂಗೇರ್ ಅವರು ಹಿಂಗ್ ಹೇಳ್ತಿದ್ರು ಅನ್ನೋ ಪಾರ್ಟನ್ ಕಟ್ ಮಾಡಿದ್ದಾರೆ. ಕೇವಲ ಪೊಲೀಸರ ವಿರುದ್ಧವಾಗಿ ಅವಾಚ್ಯವಾಗಿ ಬೈದಿದ್ದಾರೆ ಅನ್ನೋ ರೀತಿಯಲ್ಲಿ ತೋರಿಸ್ತಿದ್ದಾರೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿದೆ.